ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ತೃತೀಯೋऽಧ್ಯಾಯಃ ಕರ್ಮಯೋಗಃ. ಸಹ ಯಜ್ಞಾ ಪ್ರಜಾ ಸೃಷ್ಟ್ವಾ ಪುರೋವಾಚ ಪ್ರಜಾಪತಿಃ ಅನೇನ ಪ್ರಸವಿಷ್ಯಧ್ವಂ ಯೇಷವೋಸ್ತ್ವಿಷ್ಟಕಾಮಧುಕ್. ಪೂರ್ವದಲ್ಲಿ ಬ್ರಹ್ಮನು ಯಜ್ಞ ಸಹಿತವಾಗಿ ಪ್ರಜೆಗಳನ್ನು ಸೃಷ್ಟಿಸಿ ಹೇಳಿದ್ದೇನೆಂದರೆ, ಯಜ್ಞದಿಂದ ನೀವು ಅಭಿವೃದ್ಧಿಯನ್ನು ಹೊಂದಿರಿ, ಇದು ನಿಮಗೆ ಬೇಡಿದ್ದನ್ನು ಕೊಡುವ ಕಾಮಧೇನುವಾಗಲಿ. ಈ ಪ್ರಪಂಚದಲ್ಲಿ ಮೊದಲು ನೀರು ಮಾತ್ರ ಇತ್ತು ಎಂದು ನಂಬಲಾಗುತ್ತದೆ. ನಂತರದಲ್ಲಿ ಸೃಷ್ಟಿ ಸ್ಥಿತಿ ಲಯಕ್ಕೋಸ್ಕರ ಕ್ರಮವಾಗಿ ಬ್ರಹ್ಮ ವಿಷ್ಣು ಮಹೇಶ್ವರ ಇವರನ್ನು ಸೃಷ್ಟಿಸಲಾಯಿತು. ಸೃಷ್ಟಿಕರ್ತನಾದ ಬ್ರಹ್ಮನು ಈ ಜಗತ್ತಿನಲ್ಲಿ ವಿವಿಧ ಪ್ರಾಣಿ ಹಾಗೂ ಪ್ರಕೃತಿಯೊಂದಿಗೆ ಮನುಷ್ಯರನ್ನು ಮತ್ತು ಅಗ್ನಿ ಅರ್ಥಾತ್ ಎಲ್ಲಕ್ಕೂ ಮೂಲವಾದ ಶಕ್ತಿಯನ್ನು ಸೃಷ್ಟಿಸಿ ಈ ಅಗ್ನಿಯಿಂದ ಅಭಿವೃದ್ಧಿ ಹೊಂದುವಂತೆ ಹಾಗೂ ಈ ಅಗ್ನಿ ಬೇಡಿದ್ದನ್ನು ಕೊಡುವಂತಾಗಲಿ ಎಂದು ಹರಸಿದನು. ಬೇಡಿದ್ದನ್ನು ಕೊಡುವುದು ಅನ್ನುವುದಕ್ಕಿಂತ ಹೇಳಿದಂತೆ ಆಗಲಿ. ಮನುಷ್ಯ ದೇವರಲ್ಲಿ ಬೇಡುವುದು ಹಾಗೂ ದೇವರು ಕೊಡುತ್ತಾನೆ ಎನ್ನುವುದು ಎರಡೂ ತಪ್ಪು ಅಭಿಪ್ರಾಯ. ಮನುಷ್ಯ ಮನಸ್ಸಿನಲ್ಲಿ ಸಂಕಲ್ಪಿಸಿದ್ದನ್ನು ಚಿತ್ರರೂಪಕ್ಕೆ ತಂದು ಅದನ್ನು ಚಿತ್ರಿಸಿ ಅದಕ್ಕೆ ಒಂದು ಭೌತಿಕ ರೂಪ ಕೊಡುತ್ತಾನೆ. ಈ ಪ್ರಪಂಚದ ಪ್ರತಿಯೊಂದರ ಸೃಷ್ಟಿ ಸ್ಥಿತಿ ಹಾಗೂ ಲಯದಲ್ಲಿ ಪ್ರತಿ ಜೀವಿಗಳ ಪಾತ್ರ ಇದ್ದೇ ಇದೆ. ಹುಟ್ಟುವಾಗ ಪ್ರತಿ ಜೀವಿಯೂ ತನ್ನದೇ ಶಕ್ತಿಯೊಂದಿಗೆ ಹುಟ್ಟಿ ತನ್ನ ಶಕ್ತ್ಯಾನುಸಾರ ತನ್ನ ಕೆಲಸ ಮಾಡಿ ಪ್ರಕೃತಿಯಲ್ಲಿ ಏಕವಾಗಿ ಮಣ್ಣಲ್ಲಿ ಮಣ್ಣಾಗುವುದು ಅನೂಚಾನವಾಗಿ ನಡೆದುಕೊಂಡು ಬಂದಿದೆ. ಮನುಷ್ಯನ ಅತಿ ಬುದ್ಧಿವಂತಿಕೆ ಮನುಷ್ಯನಿಗೆ ಹಾಗೂ ಜಗತ್ತಿಗೇ ತೊಂದರೆಯಾಗಿರಬಹುದು. ಬಿಟ್ಟರೆ ಇತರ ಪ್ರಾಣಿಗಳಲ್ಲಿ ಇರುವ ನಿಯಮಿತ ಜ್ಞಾನ ಇಂದಿನವರೆಗೂ ಪ್ರಕೃತಿ ಪೂರಕವಾಗಿಯೇ ಇದೆ. ಜಗತ್ತಿನಲ್ಲಿ ಮನುಷ್ಯನೊಬ್ಬನೇ ತನ್ನ ಹಿಂದಿನ ಹಾಗೂ ಮುಂದಿನ ಜೀವನದ ಯೋಚನೆಯಿಂದ ಕಳೆದು ವರ್ತಮಾನ ಹಾಳು ಮಾಡಿಕೊಂಡು ತನ್ನಲ್ಲಾಗಲಿ ಅಥವಾ ತನ್ನಲ್ಲಿರುವ ಶಕ್ತಿಯಲ್ಲಾಗಲಿ ನಂಬಿಕೆ ಇಡದೆ ತನ್ನನ್ನೇ ಅಧಃಪತನಕ್ಕೆ ತಳ್ಳಿಕೊಳ್ಳುವುದು ಕಾಣುತ್ತದೆ. ಮನುಷ್ಯ ಸಹ ಇತರ ಜೀವಿಗಳಂತೆ ತನ್ನಲ್ಲಿ ನಂಬಿಕೆ ಇಟ್ಟು ಯಜ್ಞ ಭಾವದಿಂದ ಕರ್ಮ ಮಾಡಿದರೆ ಮಾನಸಿಕ ಕ್ಷೋಭೆ ಇಲ್ಲದೆ ಸದಾ ಆನಂದದಿಂದ ಬದುಕು ಸಾಗಿಸಲು ಸಾಧ್ಯ. ಹರಿ ಓಂ.